ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವಿಗಳೇ ಫ್ಯೂಚರ್ ಯಾಕೆ? ಇವಿಗಳ ಎಂಜಿನಿಯರಿಂಗ್ ಹೇಗೆ ವರ್ಕ್ ಆಗುತ್ತೆ? ಟೆಕ್ನಾಲಜಿಕಲಿ ಇವಿಗಳು ಸುಪೀರಿಯರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯಾಕೆ? ಎಕನಾಮಿಕಲಿ ಮತ್ತು ಕಂಫರ್ಟ್ ಫ್ಯಾಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಸುರಿ 50-60 ಲಕ್ಷದ ಲಕ್ಸುರಿ ಗಾಡಿಗಳಲ್ಲಿ ಫೀಲ್ ಆಗಬೇಕಾದ ಫೀಲ್ 10-12 ಲಕ್ಷದ ಇವಿಗಳಲ್ಲಿ ನ್ಯಾಚುರಲ್ ಆಗಿನೇ ಬರೋದು ಹೇಗೆ? ಅಂಡ್ ಗೋಯಿಂಗ್ ಫಾರ್ವರ್ಡ್, ಮುಂದೆ ಹೋಗ್ತಾ ಹೋಗ್ತಾ ಇವಿಗಳೇ ಆಟೋಮೊಬೈಲ್ ಇಂಡಸ್ಟ್ರಿಯ ಭವಿಷ್ಯ ಯಾಕೆ ಅನ್ನೋದನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ಡಿಕೋಡ್ ಮಾಡಿಬಿಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಬರ್ನಿಂಗ್ ಇಂಜಿನ್ ವರ್ಸಸ್ ಸ್ಮಾರ್ಟ್ ಮೋಟಾರ್, ರಸ್ತೆಗಿಡಿದ್ರೆ ಯಾವುದು ಕಿಂಗ್? ಸ್ನೇಹಿತರೆ, ಇವಿಗಳ ಪ್ಲಸ್ ಪಾಯಿಂಟ್ಸ್ ಮಾತ್ರ ಹೇಳಲ್ಲ, ಎಂಡ್ನಲ್ಲಿ ಇವಿಗಳಿಗೆ ಸದ್ಯಕ್ಕಿರೋ ಚಾಲೆಂಜಸ್ ಏನು, ಮುಂದೆ ಅದು ಹೇಗೆ ಸರಿ ಹೋಗ್ತಾ ಹೋಗಬಹುದು ಅದನ್ನ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆದ್ರೆ ಮೊದಲಿಗೆ ಇವಿಗಳ ತಾಕತ್ತೇನು, ಇಂಜಿನಿಯರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಹೇಗೆ ಫಂಕ್ಷನ್ ಆಗುತ್ತೆ, ಪವರ್ ಇಲ್ಲಿಂದ ತರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಮತ್ತು ವಾಹನದಲ್ಲಿ ಹೋಗೋ ಫೀಲಿಂಗ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ, ಆ ನಾಯ್ಸ್ಲೆಸ್ ಅಟ್ಮಾಸ್ಫಿಯರ್ ಮತ್ತು ಇನ್ಸ್ಟೆಂಟ್ ಪವರ್ ಡೆಲಿವರಿ, ಈ ಎಲ್ಲ ವಿಚಾರಗಳಲ್ಲೂ ICE ಇಂಜಿನ್ಗಳಿಗಿಂತ, ಇಂಟರ್ನಲ್ ಕಂಬಷನ್ ಇಂಜಿನ್ಗಳಿಗಿಂತ ಇವಿಗಳು ಯಾಕೆ ಸುಪೀರಿಯರ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲು ನಾವು ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ಮಾತನಾಡಬೇಕು. ಒಂದು ನಾರ್ಮಲ್ ಪೆಟ್ರೋಲ್ ಅಥವಾ ಡೀಸೆಲ್ ಗಾಡಿ ಅಂದ್ರೆ ಇಂಟರ್ನಲ್ ಕಂಬಷನ್ ಎಂಜಿನ್ ಇರೋ ಗಾಡಿಯನ್ನ ನೀವು ಹಿಡ್ಕೊಳ್ಳಿ. ಈಗ ಎಕ್ಸಾಂಪಲ್ಗೆ ನೀವು ನಿಮ್ಮ ಗಾಡಿಗೆ 100 ರೂಪಾಯಿ ಪೆಟ್ರೋಲ್ ಹಾಕಿಸ್ತೀರಾ ಅಂತ ಇಟ್ಕೊಳ್ಳಿ. ಅದರಲ್ಲಿ ಗಾಡಿ ಓಡೋಕೆ ಬಳಕೆ ಆಗೋದು 30-40 ರೂಪಾಯಿ ಪೆಟ್ರೋಲ್ ಮಾತ್ರ. ನೀವು ಕೇಳ್ತಿರೋದು ನಿಜ. ಮಿಕ್ಕ 60 ರೂಪಾಯಿ ಎನರ್ಜಿ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಗಾಡಿಯ ಇಂಜಿನ್ ಬಿಸಿ ಆಗೋಕೆ ಅರ್ಧ ವೇಸ್ಟ್ ಆಗುತ್ತೆ. ಉಳಿದಿದ್ದು ಸೈಲೆನ್ಸರ್ ಮೂಲಕ ಹೊಗೆಯಾಗಿ ಹೊರಗೆ ಹೋಗುತ್ತೆ. ಜೊತೆಗೆ ಇಂಜಿನ್ ಒಳಗಿನ ಸಾವಿರಾರು ಪಾರ್ಟ್ಸ್ ಗಳಲ್ಲಿ ಫ್ರಿಕ್ಷನ್ ನಲ್ಲಿ ಲಾಸ್ ಆಗುತ್ತೆ ಎನರ್ಜಿ. ಅಂದ್ರೆ ನೀವು ಕೊಡೋ ದುಡ್ಡಿಗೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಆದ್ರೆ ಎಲೆಕ್ಟ್ರಿಕ್ ಮೋಟಾರ್ ಕಥೆ ಹಾಗಲ್ಲ. ಬ್ಯಾಟ್ರಿಯಿಂದ ಬರೋ ಎನರ್ಜಿಯಲ್ಲಿ 85-90% ನಷ್ಟು ಪವರ್ ಎನರ್ಜಿ ಡೈರೆಕ್ಟ್ ಆಗಿ ವೀಲ್ಸ್ಗೆ ಹೋಗುತ್ತೆ. ಡೈರೆಕ್ಟ್ ವೈರಿಂಗ್ ಇರುತ್ತೆ, ಪವರ್ ಟ್ರಾನ್ಸ್ಮಿಟ್ ಆಗುತ್ತೆ. ಪವರ್ ಲಾಸ್ ಅನ್ನೋದು ಇಲ್ಲಿ ತುಂಬಾನೇ ಕಮ್ಮಿ. ಸ್ವಿಚ್ ಹಾಕಿದಾಗ ಲೈಟ್ ಬರುತ್ತಲ್ಲ, ಅಷ್ಟೇ ಸಿಂಪಲ್ ಇದು. ಏನು ಪವರ್ ಡೆಲಿವರಿ ವಿಚಾರ, ಪೆಟ್ರೋಲ್ ಗಾಡಿಯಲ್ಲಿ ಪವರ್ ಜನರೇಟ್ ಆಗೋಕೆ ಒಂದು ದೊಡ್ಡ ಪ್ರೋಸೆಸ್ ಇದೆ. ಪಿಸ್ಟನ್ ಮೂವ್ ಆಗಿ, ಕ್ರ್ಯಾಂಕ್ ಶಾಫ್ಟ್ ತಿರುಗಿ, ಗೇರ್ ಬಾಕ್ಸ್ ಮುಖಾಂತರ ಚಕ್ರಕ್ಕೆ ಪವರ್ ಬರಬೇಕು. ಜೊತೆಗೆ ಆ ಪರ್ಟಿಕ್ಯುಲರ್ ಗಾಡಿಯ ಮಾಡೆಲ್ನ ಇಂಜಿನ್ನ ಮ್ಯಾಕ್ಸಿಮಮ್ ಟಾರ್ಕ್ ಪವರ್ ಸಿಗಬೇಕು ಅಂದ್ರೆ ಇಂಜಿನ್ ನಿರ್ದಿಷ್ಟ RPM ತನಕ ತಲುಪಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಇವಿಗಳಲ್ಲಿರೋದು ಡೈರೆಕ್ಟ್ ಡ್ರೈವ್ ಸಿಸ್ಟಮ್. ನೀವು ಆಕ್ಸಲರೇಟರ್ ಒತ್ತಿದ ತಕ್ಷಣ ಮರುಕ್ಷಣ 0 RPM ನಲ್ಲೇ ಮೋಟಾರ್ ತನ್ನ ಪೀಕ್ ಟಾರ್ಕ್ ಬೇಕಾದ್ರೆ ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಇದೇ ಕಾರಣಕ್ಕೆ ಎಲೆಕ್ಟ್ರಿಕ್ ಗಾಡಿಗಳು ಯಾವುದೇ ಲ್ಯಾಗ್ ಇಲ್ಲದೆ ರಾಕೆಟ್ ಥರ ಟೇಕ್ ಆಫ್ ಆಗ್ತವೆ. ಇದಕ್ಕೆ ಇನ್ಸ್ಟೆಂಟ್ ಪವರ್ ಡೆಲಿವರಿ ಅಂತ ಕರೀತಾರೆ. ಸೊ ಸ್ನೇಹಿತರೆ, 2 ವಿಚಾರ ನಿಮಗೆ ಕ್ಲಿಯರ್ ಆಯಿತು. ಒಂದು, ಇಂದಿನ ಪೆಟ್ರೋಲ್ ಡೀಸೆಲ್ ಗಾಡಿಗಳಲ್ಲಿ ಒಂದು ಒಳಗಡೆನೆ ಒಂದು ವಿದ್ಯುತ್ ಸ್ಥಾವರ ಇದೆ ಅಂತ ಅಂದ್ಕೊಳ್ಳಿ. ರಾಯಚೂರಲ್ಲಿ ಕಲ್ಲಿದ್ದಲು ಸುಟ್ಟು ಬಿಟ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡಿ, ಕರೆಂಟ್ ಮಾಡಿ, ಆಮೇಲೆ ಲೈನಲ್ಲಿ ಕಳಿಸಿ ನಿಮ್ಮ ಮನೆಗೆಲ್ಲ ಕಳಿಸ್ತಾರಲ್ವಾ ವಿದ್ಯುತ್ ಸ್ಥಾವರಗಳಲ್ಲಿ. ಆ ಥರ ಪ್ರತಿ ಕಾರ್ನ ಒಳಗೂ ಕೂಡ ಪೆಟ್ರೋಲ್ ಡೀಸೆಲ್ ಗಾಡಿಗಳಲ್ಲಿ ಒಂದು ಸ್ಥಾವರ ಇದೆ. ಒಳಗಡೆ ಇಂಜಿನ್ ಒಳಗಡೆ ಡೀಸೆಲ್ ಸುಟ್ಟು, ಪೆಟ್ರೋಲ್ ಸುಟ್ಟು ಅಥವಾ ಗ್ಯಾಸ್ ಸುಟ್ಟು ಎನರ್ಜಿ ಕ್ರಿಯೇಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಅದನ್ನು ಕಾರಿಗೆ ಹಾಯಿಸಬೇಕು. ಆಮೇಲೆ ಕಾರ್ ಓಡಬೇಕು. ಕಾಂಪ್ಲಿಕೇಟೆಡ್. ಆದರೆ ಇವಿಗಳಲ್ಲಿ ಡೈರೆಕ್ಟ್ ಆಲ್ರೆಡಿ ಜನ್ರೇಟ್ ಆಗಿರೋ ಕರೆಂಟ್ನ ಈ ಕಾರ್ ಕೆಳಗಡೆ ಒಂದು ಬ್ಯಾಟ್ರಿ ಇರುತ್ತೆ, ಅದರಲ್ಲಿ ಸ್ಟೋರ್ ಮಾಡಿ ಇಡೋದಷ್ಟೇ. ಚಾರ್ಜಿಗೆ ಹಾಕೋದು, ಫೋನ್ ಚಾರ್ಜಿಗೆ ಹಾಕಿದಂಗೆ ಸ್ವಿಚ್ ಆನ್ ಮಾಡಿದಾಗ ಹೆಂಗೆ ಲೈಟ್ ಬರುತ್ತೋ ಹಾಗೆ ಗಾಡಿ ಓಡೋಕೆ ಶುರುವಾಗುತ್ತೆ. ಡೈರೆಕ್ಟ್ ಕರೆಂಟ್ ಪಾಸ್ ಆಗುತ್ತೆ. ಅಷ್ಟು ಸಿಂಪಲ್, ಕಾಂಪ್ಲಿಕೇಶನ್ ಇಲ್ಲ ಇದರಲ್ಲಿ. ಜೊತೆಗೆ ಈ ಇಂಟರ್ನಲ್ ಕಂಬಷನ್ ಎಂಜಿನ್ ಗಾಡಿಗಳಲ್ಲಿ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕಾರ್ಗಳಲ್ಲೆಲ್ಲ ಪವರ್ ಹೆಂಗಪ್ಪ ಅಚೀವ್ ಮಾಡೋದನ್ನೇ ದೊಡ್ಡ ಚಾಲೆಂಜ್, ಇಂಜಿನಿಯರಿಂಗ್ ಚಾಲೆಂಜ್. ಇದರಲ್ಲಿ ಕಷ್ಟಪಡಬೇಕು. ಕಷ್ಟಪಟ್ಟು ಎವಲ್ಯೂಷನ್ ಆಗಿ 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 ಆಮೇಲೆ ಟರ್ಬೋ ಇಂಜಿನ್ ಅಂತೆಲ್ಲ ಬಂದು 130 BHP ಬರೋ ಗಾಡಿನ 150-160 BHP ತೊಗೊಂಡೋದ್ವಿ. ಭಾಳ ಹೆಮ್ಮೆ. ಆದರೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಇನ್ಸ್ಟೆಂಟ್ ಇರುತ್ತಲ್ಲ ಪವರು. ಸ್ಟಾಪ್ ಗೋ ಟ್ರಾಫಿಕಲ್ಲಿ ಇದನ್ನು ಕಂಟ್ರೋಲ್, ಈ ಹುಚ್ಚು ಕುದುರೆ ಕಂಟ್ರೋಲ್ ಮಾಡೋದು ಹೆಂಗ್ರಿ ಅನ್ನೋದೇ ಚಾಲೆಂಜ್ ಆಗಿತ್ತು. ಈಗ ಅದನ್ನು ಕರೆಕ್ಟಾಗಿ ಅಚೀವ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಹೆವಿ ಪವರ್ನ ಒಂದೇ ಸಲ ಬಿಡದೆ ಈಸಿಯಾಗಿ ನಾರ್ಮಲ್ ವ್ಯಕ್ತಿ ಕೂಡ ಆರಾಮಾಗಿ ರೇಸ್ ಟ್ರ್ಯಾಕಿಗೆ ತೊಗೊಂಡು ಹೋಗದೆ ಸ್ಟಾಪ್ ಗೋ ಟ್ರಾಫಿಕಲ್ಲೂ ಯೂಸ್ ಮಾಡೋದು ಹೇಗೆ, ಅದಕ್ಕೆ ಬೇಕಾಗಿರೋ ಥರ ಎಲೆಕ್ಟ್ರಾನಿಕಲಿ ಅದನ್ನು ಈಗ ಅಡ್ಜಸ್ಟ್ ಮಾಡಲಾಗಿದೆ, ಅದನ್ನು ಅಚೀವ್ ಮಾಡಲಾಗಿದೆ, ಕಂಟ್ರೋಲ್ ಮಾಡೋಕೆ ಕಲ್ತಿದ್ದೀವಿ ನಾವೀಗ ಇವಿಗಳಲ್ಲಿ. ಅದೇ ಕಾರಣಕ್ಕೆ ಸ್ಟಾಪ್ ಗೋ ಟ್ರಾಫಿಕ್ನಲ್ಲೂ ಕೂಡ ಇವಿ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಹೈವೇಲಿ ಹೋದಾಗ ಹಿಂಗೆ ಒತ್ತಿದ್ರೆ ರಾಕೆಟ್ ಥರ ನುಗ್ಗಿಬಿಡುತ್ತೆ. ಮೇಂಟೆನೆನ್ಸ್ ಕಾಸ್ಟ್ನಲ್ಲೂ ದೊಡ್ಡ ಉಳಿತಾಯ. ಮೇಂಟೆನೆನ್ಸ್ ಕಾಸ್ಟ್ ಬಗ್ಗೆ ಹೇಳ್ತೀವಿ, ನಿಮಗೆ ಆಶ್ಚರ್ಯ ಆಗ್ಬೋದು. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೆ ಈ ರೀಜನರೇಟಿವ್ ಬ್ರೇಕಿಂಗ್ ಬಗ್ಗೆ ಸ್ವಲ್ಪ ಹೇಳಬೇಕು. ಪೆಟ್ರೋಲ್ ಗಾಡಿಯಲ್ಲಿ, ಡೀಸೆಲ್ ಗಾಡಿಯಲ್ಲಿ ನೀವು ಬ್ರೇಕ್ ಹಾಕಿದಾಗ ಏನಾಗುತ್ತೆ, ಗಾಡಿಯ ಆ ವೇಗ, ಎನರ್ಜಿ ಕ್ರಿಯೇಟ್ ಆಗಿರೋದೆಲ್ಲ ಬ್ರೇಕ್ ಹಾಕಿದಾಗ ಕನೆಟಿಕ್ ಎನರ್ಜಿ ಬ್ರೇಕ್ ಪ್ಯಾಡ್ಗಳು ಸವಿಯೋ ಮೂಲಕ ಹೀಟ್ ಆಗಿ ವೇಸ್ಟ್ ಆಗುತ್ತೆ.
ಆದರೆ ಇ ವಿಯಲ್ಲಿ ಬ್ರೇಕ್ ಹೊಚ್ಚಿದಾಗ ಆ ಕೈನೆಟಿಕ್ ಎನರ್ಜಿ ಸ್ಟೋರ್ ಆಗುತ್ತೆ ಬ್ಯಾಟ್ರಿಗೆ ಮತ್ತೆ ವಾಪಸ್ ಹೋಗಿ. ಅದೇ ಎಲೆಕ್ಟ್ರಿಕ್ ಮೋಟಾರ್ ಒಂದು ಜನರೇಟರ್ ಆಗಿ ಕನ್ವರ್ಟ್ ಆಗುತ್ತೆ. ಗಾಡಿಯ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಬ್ರೇಕ್ ಅಪ್ಲೈ ಆಗುತ್ತೆ. ಆಗ ಕ್ರಿಯೇಟ್ ಆಗೋ ಎನರ್ಜಿ ವೇಸ್ಟ್ ಆಗಿ ಹೀಟ್ ಆಗಿ ಹೋಗೋದ್ರ ಬದಲಿಗೆ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಆಗಿ ವಾಪಸ್ ಬ್ಯಾಟ್ರಿಗೆ ಕಳಿಸಿ ಬ್ಯಾಟ್ರಿಲಿ ಸ್ಟೋರ್ ಆಗುತ್ತೆ. ಟ್ರಾಫಿಕ್ ನಲ್ಲಿ ಬ್ರೇಕ್ ಹಾಕದಾಗ್ಲೆಲ್ಲ ಗಾಡಿ ತನ್ನಿಂತಾನೆ ಸ್ವಲ್ಪನೇ ಚಾರ್ಜ್ ಆಗ್ತಾ ಇರುತ್ತೆ. ಅಮೇಝಿಂಗ್ ಇದು. ಹೈಬ್ರಿಡ್ ಗಾಡಿಗಳಲ್ಲಿ ಅದೇ ಇರೋದು. ಹೈಬ್ರಿಡ್ ಗಾಡಿಗಳಿಗೆ ಚಾರ್ಜೇ ಮಾಡಲ್ವಲ್ಲ, ಅದು ಸಣ್ಣ ಬ್ಯಾಟ್ರಿ ಇರುತ್ತೆ, ಅದರಲ್ಲಿ ಪೆಟ್ರೋಲ್ ಉರಿತಿ ಇರುತ್ತೆ, ಮತ್ತೊಂದು ಕಡೆಗೆ ಈ ಹೈಬ್ರಿಡ್ ಬ್ಯಾಟ್ರಿನೂ ಇರುತ್ತೆ. ಇನೋವಾ ಹೈಕ್ರಾಸ್ ಒಂದು ಉದಾಹರಣೆ ಗಾಡಿ, ಸ್ಟ್ರಾಂಗ್ ಹೈಬ್ರಿಡ್ ಮಾಡೆಲ್ಸ್ ಇದಾವಲ್ಲ ಟೊಯೋಟೋದು, ಆಮೇಲೆ ಹೋಂಡಾದವ್ರದ್ದು EHEV ಅಂತಿದೆ, ಸುಜುಕಿ ಅವರು ಕೂಡ ಟೊಯೋಟೋದಿಂದ ತೊಗೊಂಡು ಮಾಡ್ತಿದ್ದಾರೆ ಹೈಬ್ರಿಡ್. ಅದರಲ್ಲೆಲ್ಲ ಹಾಗೆ ಬ್ಯಾಟ್ರಿನೂ ಇರುತ್ತೆ, ಪೆಟ್ರೋಲು ಬರ್ನ್ ಆಗ್ತಿರುತ್ತೆ. ಬ್ರೇಕ್ ಹಿಡಿದಾಗಲೆಲ್ಲ ಬ್ಯಾಟ್ರಿ ಚಾರ್ಜ್ ಆಗ್ತಿರುತ್ತೆ, ಸಪ್ರೇಟ್ ಚಾರ್ಜಿಂಗೇ ಇಲ್ಲ. ಮೈಲೇಜ್ ಜಾಸ್ತಿ ಆಗುತ್ತೆ ಅವಾಗವಾಗ ಬ್ಯಾಟ್ರಿ ಯೂಸ್ ಆಗೋದ್ರಿಂದ ಗಾಡಿ ಓಡಿಸೋಕ್ಕೆ. ಸ್ಟಾಪ್ ಗೋ ಟ್ರಾಫಿಕ್ನಲ್ಲಿ ಸ್ಲೋ ಮೂವಿಂಗ್ ಇದ್ದಾಗೆಲ್ಲ ಬ್ಯಾಟ್ರಿ ಯೂಸ್ ಆಗುತ್ತೆ. ಆದರೆ ಪ್ಯೂರ್ EVಗಳಲ್ಲಿ ಚಾರ್ಜೇ ಮಾಡೋಂಗಿಲ್ಲ ಅನ್ನೋ ಲೆವೆಲಿಗೆಲ್ಲ ಆಗಲ್ಲ, ಅಷ್ಟೆಲ್ಲ ಆಗಲ್ಲ. ಆದರೆ ರೇಂಜ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಕೂಡ ಸಿಟಿಗಳಲ್ಲಿ ಜಾಸ್ತಿ ಅಲ್ವಾ, ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ಪದೇ ಪದೇ ಬ್ರೇಕ್ ಹಾಕ್ಲಿಕ್ಕಿರುತ್ತಲ್ವಾ, ಅಂಥ ಟೈಮ್ನಲ್ಲಿ ಬೆಸ್ಟ್ ಸೂಟೆಡ್ ಅಂತ ಹೇಳಲಾಗ್ತಿದೆ EVಗಳನ್ನು. ಯಾಕೆ ಅಂತ ಹೇಳಿದ್ರೆ ರೀಜನರೇಟಿವ್ ಬ್ರೇಕಿಂಗ್ ಮೂಲಕ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ಜೊತೆಗೆ ಹೈವೇನಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ನಾವು ಫುಲ್ ಜೋಶಲ್ಲಿ ಗಾಡಿ ಓಡಿಸ್ತೀವಿ, ಖಾಲಿ ಹೈವೇ ಇರುತ್ತೆ, ಒತ್ತಾ ಹೋಗ್ತೀವಿ, ಬ್ರೇಕ್ ಮಾಡೋದು ಕಮ್ಮಿ ಇರುತ್ತೆ, ರೀಚಾರ್ಜ್ ಆಗ್ತಿರಲ್ಲ ಜಾಸ್ತಿ. ರೀಜನರೇಟಿವ್ ಬ್ರೇಕಿಂಗ್ ಮೂಲಕ ಬರೀ ಜ್ಯೂಸ್ ಕುಡ್ದಂಗೆ ಕುಡಿತಾ ಇರುತ್ತೆ ಗಾಡಿ ಬ್ಯಾಟ್ರಿಯಿಂದ ಪವರನ್ನು. ಹಾಗಾಗಿ ರೇಂಜ್ ಕಮ್ಮಿ ಆಗುತ್ತೆ ಆ್ಯಕ್ಚುಲಿ ಹೈವೇಗಳಲ್ಲಿ ಕ್ರೂಸ್ ಮಾಡೋ ಟೈಮ್ನಲ್ಲಿ ಸಿಟಿಗೆ ಕಂಪೇರ್ ಮಾಡಿದ್ರೆ. ಆದರೆ ಸಿಟಿಗೆ ಎಲೆಕ್ಟ್ರಿಕ್ ಕಾರ್ಗಳು ಬೆಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿರೋದೇ ಈ ಕಾರಣದಿಂದ. ಹಾಗಂತ ನಾನು ಚಿಲ್ಲಾಗಿ 16ರಲ್ಲಿ AC ಹಿಡ್ಕೊಂಡು ಯಾವಾಗಲೂ ಓಡಿಸ್ತೀನಿ ಅಂತ ಹೇಳಿದ್ರೆ ಅಗೇನ್ ಅಲ್ಲಿ ಉಳಿದಿರೋ ಖರ್ಚು, ಸಿಟಿಯ ಸ್ಲೋ ಮೂವ್ ಆಗೋದ್ರಿಂದ AC ಜಾಸ್ತಿ ಆನ್ ಆಗಿ ಖಾಲಿ ಆಗಿಬಿಡ್ಬೋದು. ಬಟ್ ಡೀಸೆಂಟಾಗಿ ಒಂದು 24-26 ಇಟ್ಕೊಂಡು ನಾನು ACಯನ್ನು ಓಡಿಸ್ತೀನಿ. ತೀರಾ ಯಾವಾಗಲೂ ಬಿಸಿಲುಗಾಲ ಇರುವಂಥ ಊರು ನಂದಲ್ಲ, ಇಲ್ಲಿ 3 ಕಾಲ ಚೆನ್ನಾಗಿ ಬರುತ್ತೆ, ಅಥವಾ ಟೆಂಪ್ರೇಚರ್ ಕಮ್ಮಿ ಇರೋ ಏರಿಯಾ ನಿಂದು ಅಂತ ಹೇಳಿದ್ರೆ ಸಿಟಿಗೆ ಹೇಳಿ ಮಾಡಿಸಿದ ಗಾಡಿ. ಇವತ್ತಿನ ಲೆಕ್ಕದಲ್ಲಿ ಇವತ್ತಿನ ರನ್ನಿಂಗ್ ಕಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೇರಿ ಮತ್ತು ಮೂವಿಂಗ್ ಪಾರ್ಟ್ಸ್ ಬಗ್ಗೆ ನೋಡಿದ್ರೆ, ಒಂದು ನಾರ್ಮಲ್ ಪೆಟ್ರೋಲ್ ಎಂಜಿನ್ ಓಪನ್ ಮಾಡಿದ್ರೆ ಅಲ್ಲಿ ಸಾವಿರಾರು ಮೂವಿಂಗ್ ಪಾರ್ಟ್ಸ್ ಇರುತ್ತೆ. ಪಿಸ್ಟನ್, ವಾಲ್ವ್ಗಳು, ಕ್ರ್ಯಾಂಕ್ ಶಾಫ್ಟ್, ಟೈಮಿಂಗ್ ಬೆಲ್ಟ್, ಕ್ಯಾಮ್ ಶಾಫ್ಟ್, ಹೀಗೆ ಲಿಸ್ಟ್ ಬಾಲದ ಥರ ಬೆಳಿತಾನೆ ಹೋಗುತ್ತೆ. ಇವೆಲ್ಲ ಒಂದಕ್ಕೊಂದು ಉಜ್ಜಿಕೊಂಡು ಕೆಲಸ ಮಾಡೋದ್ರಿಂದ ಸವೆತ ಜಾಸ್ತಿ. ಇದೇ ಕಾರಣಕ್ಕೆ ಪ್ರತಿ 10,000 ಕಿಲೋಮೀಟರ್ಗೆ ಗಾಡಿಯನ್ನು ಸರ್ವಿಸಿಗೆ ಬಿಡಲೇಬೇಕು. ಪ್ರತಿ 30,000 ಕಿಲೋಮೀಟರ್ಗಂತೂ ಮೇಜರ್ ಸರ್ವಿಸ್ ಆಗಬೇಕು. ಎವ್ರಿ 10,000 ಆಯಿಲ್, ಇಂಜಿನ್ ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಈ ರೀತಿ ₹1,000 ಬಿಲ್ ಬರುತ್ತಲ್ವಾ. ಆದರೆ ಒಂದು 30,000 ಕಿಲೋಮೀಟ್ರ್ ಹೋಗ್ತಿದ್ದ ಹಾಗೆ ಪ್ರತಿ 30,000 ಕಿಲೋಮೀಟ್ರಿಗೆ ಬ್ರೇಕ್ ಪ್ಯಾಡ್, ಕ್ಲಚ್ಚು, ಅದು ಇದು ಮೇಜರ್ ವೇರ್ ಆ್ಯಂಡ್ ಟೇರ್ ಆಗಿರುತ್ತೆ. ಆದರೆ EVಗಳಲ್ಲಿ ಇದು ಯಾವ ಟೆನ್ಷನ್ನು ಇಲ್ಲ, ತುಂಬ ಕಮ್ಮಿ. ಇಡೀ ಎಲೆಕ್ಟ್ರಿಕ್ ಗಾಡಿಯಲ್ಲಿರೋ ಮೂವಿಂಗ್ ಪಾರ್ಟ್ಸ್ ಕೇವಲ 20 ಆಸುಪಾಸು ಮಾತ್ರ. ಅಲ್ಲಿರೋದೊಂದು ಸಿಂಪಲ್ ಎಲೆಕ್ಟ್ರಿಕ್ ಮೋಟಾರ್, ಅದರೊಳಗೆ ತಿರುಗುವ ರೋಟರ್, ಅದು ಬಿಟ್ಟರೆ ಸವಿಯುವ ಪಾರ್ಟ್ಸ್ ಇರೋದಿಲ್ಲ. ಹೀಗಾಗಿ EVಗಳಿಗೆ ಇಂಜಿನ್ ಆಯಿಲೇ ಇಲ್ಲ, ಆಯಿಲ್ ಫಿಲ್ಟರ್, ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡೋ ಪ್ರಮೇಯನೇ ಇಲ್ಲ. ಗೇರ್ ಬಾಕ್ಸ್ ವಿಚಾರದಲ್ಲೂ ಅಷ್ಟೇ, ಪೆಟ್ರೋಲ್ ಗಾಡಿಗಳಲ್ಲಿ ಕ್ಲಚ್ ಪ್ಲೇಟ್ ಸವಿಯೋದು ಕಾಮನ್, ಆದರೆ EVಗಳಲ್ಲಿ ಸಿಂಗಲ್ ಸ್ಪೀಡ್ ಟ್ರಾನ್ಸ್ಮಿಷನ್ ಇರುತ್ತೆ. ಕ್ಲಚ್ ಇರೋದಿಲ್ಲ, ಗೇರ್ ಶಿಫ್ಟ್ ಮಾಡೋ ಗೋಜಿರೋದಿಲ್ಲ, ಕುತ್ಕೊಂಡು ಹಿಂಗಿಂಗ್ ಅನ್ನಕ್ಕೆ ಏನು ಅಲ್ಲಿ ಇರೋದೇ ಇಲ್ಲ. ಹೀಗಾಗಿ ಟ್ರಾನ್ಸ್ಮಿಷನ್ ರಿಪೇರಿನ ದೊಡ್ಡ ಖರ್ಚು ಸಂಪೂರ್ಣವಾಗಿ ಉಳಿದು ಹೋಗುತ್ತೆ. 5 ನಿಮಿಷದ ಚಾರ್ಜ್, 500 ಕಿಲೋಮೀಟರ್ ರೇಂಜ್, ಬ್ಯಾಟ್ರಿ ಲೋಕದ ಮಹಾಕ್ರಾಂತಿ. ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಜನರಿಗಿದ್ದ ದೊಡ್ಡ ಭಯ ಅಂದ್ರೆ ರೇಂಜ್ ಆಂಗ್ಸೈಟಿ. ಅಂದ್ರೆ ಮಧ್ಯ ದಾರಿಯಲ್ಲಿ ಚಾರ್ಜ್ ಮುಗಿದ್ರೆ ಏನು ಗತಿ ಅನ್ನೋ ಭಯ, ಜೊತೆಗೆ ಚಾರ್ಜಿಂಗ್ ಟೈಮ್ ಎಷ್ಟು ಹಿಡಿಯುತ್ತೆ ಅನ್ನೋ ಪ್ರಶ್ನೆ. ಆದ್ರೆ 2026ರ ಇವತ್ತಿನ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದ್ರೆ, ಮೊದಲೆಲ್ಲ EVಗಳಲ್ಲಿ ಏರ್ ಕೂಲ್ಡ್ ಬ್ಯಾಟ್ರಿಗಳನ್ನ ಬಳಸ್ತಾ ಇದ್ರು, ಗಾಡಿ ಬೇಗ ಬಿಸಿ ಆಗ್ತಾ ಇತ್ತು. ಆದ್ರೆ ಈಗ ಅಡ್ವಾನ್ಸ್ಡ್ ಆಗಿರೋ ಲಿಕ್ವಿಡ್ ಕೂಲ್ಡ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಂದಿದೆ. ಇದು ಬ್ಯಾಟ್ರಿಯ ಪ್ರತಿಯೊಂದು ಸೆಲ್ನ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹೊರಗಡೆ ಎಷ್ಟೇ ಬಿಸಿ ಇರಲಿ ಬ್ಯಾಟ್ರಿಯ ಪರ್ಫಾರ್ಮೆನ್ಸ್ ಡ್ರಾಪ್ ಆಗದಂತೆ ನೋಡ್ಕೊಳ್ಳುತ್ತೆ. ಇದೇ ಕಾರಣಕ್ಕೆ ಇವತ್ತಿನ ಬ್ಯಾಟ್ರಿಗಳ ಲೈಫ್ ಲಕ್ಷಾಂತರ ಕಿಲೋಮೀಟರ್ಗಳವರೆಗೆ ಬರ್ತಾ ಇದೆ. ಇನ್ನು ಚಾರ್ಜಿಂಗ್ ಸ್ಪೀಡ್ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನೋಡೋ ಲೆವೆಲ್ಗೆ ಡೆವಲಪ್ಮೆಂಟ್ ಆಗ್ತಿದೆ. ಮುಂಚೆ ಗಾಡಿಗಳಲ್ಲಿ 400 ವೋಲ್ಟ್ ಆರ್ಕಿಟೆಕ್ಚರ್ ಇತ್ತು, ಈಗ 800 ವೋಲ್ಟ್, 900 ವೋಲ್ಟ್ ಸಿಸ್ಟಮ್ಗಳು ಕೂಡ ಬಂದಿವೆ. ಚೀನಾದ ಕ್ಯಾಟಲ್ ನಂತಹ ಕಂಪನಿಗಳು ಹೊಸ ಜನರೇಷನ್ನ ಲಿಥಿಯಂ ಬ್ಯಾಟರಿಗಳನ್ನು ತಂದಿವೆ. ಹುವಾವೆ ಕಂಪನಿ 600 ಕಿಲೋವ್ಯಾಟ್ ಸಾಮರ್ಥ್ಯದ ಸೂಪರ್ ಚಾರ್ಜರ್ಗಳನ್ನು ರಸ್ತೆಗಿಳಿಸಿದೆ. ಇದರ ಸ್ಪೀಡ್ ಎಷ್ಟಿದೆ ಗೊತ್ತಾ? 1 ಸೆಕೆಂಡ್ ಚಾರ್ಜ್ ಮಾಡಿದ್ರೆ 1 ಕಿಲೋಮೀಟರ್ ಓಡುವಷ್ಟು ಪವರ್ ಬ್ಯಾಟ್ರಿಗೆ ಹೋಗುತ್ತೆ. ಅಂದ್ರೆ ಬರೀ 5 ನಿಮಿಷ ಚಾರ್ಜ್ ಮಾಡಿದ್ರೆ ನಿಮ್ಮ ಗಾಡಿ 400ರಿಂದ 500 ಕಿಲೋಮೀಟರ್ ರೇಂಜ್ ಕೊಡೋಕೆ ರೆಡಿ ಆಗುತ್ತೆ. ಅದೇನು ಇಂಡಿಯಾಗೆ ಬಂದಿಲ್ಲ, ಅದು ಟೆಕ್ನಾಲಜಿ ಪ್ರೂವ್ ಆಗಿದೆ ಅಷ್ಟೇ, ಅದೆಲ್ಲ ಬರುತ್ತೆ ಮುಂದಿನ ದಿನಗಳಲ್ಲಿ. BYD ಕೂಡ 5 ಮಿನಿಟ್ಸ್ ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ಟೆಸ್ಟ್ ಮಾಡ್ತಾ ಇದೆ. ಹ್ಯಾಂಡೆ ಅಯಾನಿಕ್ EV ಕೂಡ 18 ನಿಮಿಷದಲ್ಲಿ ಚಾರ್ಜ್ ಆಗೋ ಲೆವೆಲ್ಗೆ ಬಂದಿದೆ. ಇದೆಲ್ಲ ಬಿಟ್ಟು ಹೈವೇಗಳಲ್ಲಿ ಆಲ್ರೆಡಿ ಭಾರತದಲ್ಲಿ ಲಭ್ಯವಿರೋ ಕೆಲವೊಂದು ಸೂಪರ್ ಫಾಸ್ಟ್ ಚಾರ್ಜರ್ಗಳಲ್ಲಿ 20 ನಿಮಿಷಕ್ಕೆ ಸ್ನೇಹಿತರೆ, ಜಸ್ಟ್ 20 ಮಿನಿಟ್ಸ್ಗೆ ಗಾಡಿ 80% ತನಕ ಚಾರ್ಜ್ ಆಗೋ ಲೆವೆಲ್ಗೆ ಆಲ್ರೆಡಿ ಜಾರಿಯಲ್ಲಿದ್ದಾವೆ ಈಗ ಹೈವೇಗಳಲ್ಲೆಲ್ಲ. ಒಂದು ಕಡೆ ಜಾಸ್ತಿ ಸ್ಪೀಡ್ ಇರ್ಬೋದು, ಒಂದು ಕಡೆ ಕಮ್ಮಿ ಸ್ಪೀಡ್ ಇರ್ಬೋದು. ಬಟ್ ಇದು ಡೇ ಬೈ ಡೇ, ದಿನ ಕಳೆದ ಹಾಗೂ ಕೂಡ
ಒಂದೊಂದು ವರ್ಷ ಪಾಸ್ ಆದ ಹಾಗೂ ಕೂಡ ಚಾರ್ಜಿಂಗ್ ಸ್ಪೀಡ್ ಇನ್ಕ್ರೀಸೇ ಆಗ್ತಾ ಇದೆ, ಕಮ್ಮಿ ಅಂತೂ ಆಗಲ್ಲ, ಇನ್ನು ಇನ್ಕ್ರೀಸೇ ಆಗೋದಿದೆ ಮುಂದೆ ಕೂಡ. ಜೊತೆಗೆ ಸ್ನೇಹಿತರೆ, ಬ್ಯಾಟ್ರಿ ವಿಚಾರಕ್ಕೆ ಬಂದಾಗ ಮುಂಚೆ ಎಲ್ಲ ಬ್ಯಾಟ್ರಿ ಏನಾದರೂ ಹಾಳಾದರೆ ರಿಪ್ಲೇಸ್ಮೆಂಟೇ ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ, ಅದೇ ಇಲ್ವೇನ್ರಿ ಅರ್ಧ ಗಾಡಿ ಕಾಸ್ಟು. ಬ್ಯಾಟ್ರಿ ಹಾಳಾದರೆ ಅನ್ನೋ ಪ್ರಶ್ನೆ ಇತ್ತು. ಈಗೆಲ್ಲ ಲೈಫ್ ಟೈಮ್ ವಾರಂಟಿ ಕೊಡ್ತಿದ್ದಾರೆ ಗಾಡಿಗಳಿಗೆ. ಒಂದು ಗಾಡಿ ಎಷ್ಟು ವರ್ಷ ಓಡಿಸ್ತೀರಿ ನೀವು? 2-3 ವರ್ಷಕ್ಕೆ ಚೇಂಜ್ ಮಾಡ್ತಾರೆ ಹೆಚ್ಚಿನ ಜನ. 7 ವರ್ಷ ಓಡಿಸ್ತೀರಾ, 10 ವರ್ಷ ಓಡಿಸ್ತೀರಾ? ಇವಾಗ ಗಾಡಿಗಳ ಬ್ಯಾಟರಿಗೆ 15 ವರ್ಷಗಳ ವಾರಂಟಿ ಕೊಡ್ತಾ ಇದ್ದಾರೆ. ಕೆಲವರು ಲೈಫ್ ಟೈಮೇ ಕೊಡ್ತಿದ್ದಾರೆ, ಇನ್ನು ಕೆಲವರು ಲೈಫ್ ಟೈಮ್ ಅಂತ ಹೇಳಿ 15 ವರ್ಷ ಅಂತ ಸ್ಟಾರ್ ಹಾಕ್ತಿದ್ದಾರೆ. ಇನ್ನು ಕೆಲವರು ಓಪನ್ ಆಗಿ 15 ಇಯರ್ಸ್ ಕೊಡ್ತಾ ಇದೀವಿ ನಾವು ವಾರಂಟಿ ಅಂತ ಹೇಳ್ತಿದ್ದಾರೆ. ಆ ಚಿಂತೆ ಕೂಡ ಇಲ್ಲ ಈಗ ಬಹುತೇಕ. ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಕಾಸ್ಟ್, ಆ ಚಿಂತೆನೂ ಬಹುತೇಕ ದೂರ ಆಗಿದೆ ಈಗ. ಇದು ಬರೀ ಆರಂಭ. ಲಿಥಿಯಂ ಅಯಾನ್ ಬ್ಯಾಟ್ರಿಗಳ ನಂತರ ಆಟೋಮೊಬೈಲ್ ಇಂಡಸ್ಟ್ರಿ ಈಗ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಕಡೆ ಮುಖ ಮಾಡ್ತಿದ್ದಾರೆ. ಈ ಬ್ಯಾಟ್ರಿಗಳಲ್ಲಿ ಲಿಕ್ವಿಡ್ ಎಲೆಕ್ಟ್ರೋಲೈಟ್ ಇರಲ್ಲ, ಹೀಗಾಗಿ ಶಾರ್ಟ್ ಸರ್ಕ್ಯೂಟ್ ಆಗೋದು ಅಥವಾ ಗಾಡಿಗೆ ಬೆಂಕಿ ಹತ್ತಿಕೊಳ್ಳೋ ಚಾನ್ಸಸ್ 0% ತಗೊಂಡು ಹೋಗ್ತಿದ್ದಾರೆ. ಜೊತೆಗೆ ಈಗಿರೋ ಬ್ಯಾಟ್ರಿಗಳಿಗಿಂತ ಡಬಲ್ ಎನರ್ಜಿ ಸ್ಟೋರ್ ಆಗುತ್ತೆ ಅದರಲ್ಲಿ. ಮುಂದಿನ ದಿನಗಳಲ್ಲಿ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ 1000 ಕಿಲೋಮೀಟರ್ ವರೆಗೂ ಓಡೋ ಗಾಡಿಗಳು ಮಾರ್ಕೆಟ್ಗೆ ಅತಿ ಶೀಘ್ರದಲ್ಲಿ ಬರ್ತಾ ಇದಾವೆ. 2020-21ರಲ್ಲಿ ಇವಿಗಳು ಶುರು ಅಷ್ಟೇ, ಇನ್ನೊಂದು 10 ವರ್ಷ ಬೇಕಾಗುತ್ತೆ ಅಂತ ಅನ್ಕೊಂಡಿದ್ದು ಮಾಸ್ ಅಡಾಪ್ಷನ್ಗೆ. ಆದರೆ 4-5 ವರ್ಷಗಳಾಗಿರೋ ಕ್ರಾಂತಿ ನೋಡಿ. ಈಗ ನಿಧಾನಕ್ಕೆ ಎಲ್ಲರೂ ಕೂಡ ಸೀರಿಯಸ್ ಆಗಿ ಇವಿ ಬಗ್ಗೆ ಥಿಂಕ್ ಮಾಡೋ ರೀತಿಯಾಗಿದೆ. ಇನ್ನು 2-3 ವರ್ಷಗಳಲ್ಲಿ ನಾವು ಇನ್ನೂ ಬಹಳ ಮುಂದಕ್ಕೆ ಹೋಗಿರ್ತೀವಿ. ಅಗೇನ್ ಅದಕ್ಕೆ ಹೇಳ್ತಿರೋದು, ಇದು ಫಾಸ್ಟ್ ಚೇಂಜಿಂಗ್. ಇದು ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ನೆಗೆಟಿವ್ಸ್ ಕೂಡ ಹೇಳಬೇಕಲ್ವಾ? ಹಾಗಿರಬೇಕಾದ್ರೆ ಇವತ್ತು ಇವಿ ತೊಗೊಂಡವ್ರು ಅವರಿಗೆ ಯೂಸ್ ಮಾಡೋಕ್ಕೆ, ಅದು ಪುಡಿ ಆಗೋ ತನಕ ಯೂಸ್ ಮಾಡ್ತೀನಿ, ಸೌದು ಹೋಗೋ ತನಕ ಯೂಸ್ ಮಾಡ್ತೀನಿ ಅಂದರೆ ಓಕೆ. 2 ವರ್ಷದಲ್ಲಿ ಮಾರಲಿಕ್ಕಿದೆ ಅಂದರೆ ಅವ್ರು ಇವಿ ತಗೊಳಕ್ಕೆ ಹೋದರೆ ಅರ್ಥನೇ ಇಲ್ಲ ಇವತ್ತಿನ ಟೈಮ್ನಲ್ಲಿ. ಯಾಕಂದರೆ ಇವತ್ತು 500 ಕಿಲೋಮೀಟರ್ ರೇಂಜ್ ತೊಗೊಂಡಿರ್ತೀರಿ ನೀವು, ನಾಳಿದ್ದು ಅದೇ ಪ್ರೈಸ್ಗೆ 800 ಕಿಲೋಮೀಟರ್ ರೇಂಜಿದ್ದು ಗಾಡಿ ಬಂದಿರುತ್ತೆ ಮಾರ್ಕೆಟ್ನಲ್ಲಿ. ನಿಮ್ಮದು ಔಟ್ಡೇಟೆಡ್ ಆಗಿ ನಿಮಗೆ ರೀಸೇಲ್ ವ್ಯಾಲ್ಯೂ ಸಿಗದೆ ಇರ್ಬೋದು. ಇಟ್ಕೊಂಡು ನಾನೇ ಯೂಸ್ ಮಾಡ್ತೀನಿ, ನಾನೇ ಸೌಸ್ಬಿಡ್ತೀನಿ ಗಾಡಿನ ಫುಲ್ ಅನ್ನೋರಿಗೆ ಏನೂ ಇಶ್ಯೂ ಇಲ್ಲ. ಮೈಲೇಜ್ ಕಾಸ್ಟ್ ತುಂಬ ಕಮ್ಮಿ ಇದೆ. ಪ್ರತಿ ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ ₹1 ರೀತಿ ಆಗುತ್ತೆ ಸಣ್ಣ ಪುಟ್ಟ ಇವಿಗಳಲ್ಲೆಲ್ಲ. ಪೆಟ್ರೋಲ್ ಗಾಡಿಗಳಲ್ಲೆಲ್ಲ 1 ಕಿಲೋಮೀಟ್ರಿಗೆ ₹10 ಖರ್ಚು ಮಾಡ್ಬೇಕು ನೀವು. ಇನ್ನು ಪ್ರೈಸ್ ಶ್ರೀಮಂತರ ಟಾಯ್ ಆಗಿತ್ತು, ಆಟಿಕೆ ಆಗಿತ್ತು ಇವಿಗಳು. 4 ವರ್ಷದ ಹಿಂದಕ್ಕೆ ಹೋಗಿದ್ರೆ ಒಂದೇ ಮಾಡೆಲ್ನ ಪೆಟ್ರೋಲ್ ಕಾರಿಗಿಂತ ಇವಿ ಕಾರಿಗೆ 5-6 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗಿತ್ತು. ಆದರೆ 2026ರ ಇವತ್ತಿನ ರಿಯಾಲಿಟಿ ಬೇರೆನೇ ಇದೆ. 2010ರಲ್ಲಿ 1 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ಬೆಲೆ ಬರೋಬ್ಬರಿ $1,400 ಇತ್ತು. ಆದರೆ 2025ರ ಅಂತ್ಯದ ವೇಳೆಗೆ ಅದು ಕೇವಲ $108ಗೆ ಬಿದ್ದು ಹೋಗಿದೆ ಬ್ಯಾಟ್ರಿ ಬೆಲೆ. ಅಂದರೆ ಬರೋಬ್ಬರಿ 93% ಕುಸಿತ. ಭಾರತದ ಮಾರುಕಟ್ಟೆ ಡೇಟಾ ನೋಡೋದಾದರೆ 2022-23ರಲ್ಲಿ ಇವಿ ಕಾರ್ಗಳ ಬೆಲೆ 15 ಲಕ್ಷದಿಂದ 20 ಲಕ್ಷದ ರೇಂಜ್ನಲ್ಲಿತ್ತು. ಇಷ್ಟೆಲ್ಲ ಕೊಟ್ಟು ಯಾರು ತಗೋತಾರೆ ಅಂತ ಜನ ಸುಮ್ಮನೆ ಆಗ್ತಿದ್ರು. ಆದರೆ ಈಗ 2026ರಲ್ಲಿ ಎಂಟ್ರಿ ಲೆವೆಲ್ ಕಾರುಗಳು 7.5 ಲಕ್ಷದಿಂದನೇ ಸ್ಟಾರ್ಟ್ ಆಗ್ತಿವೆ. ಟಾಟಾ ಟಿಯಾಗೋ ಇವಿ ಬೆಲೆ 8 ಲಕ್ಷ ರೇಂಜ್ನಲ್ಲಿದೆ. 10-12 ಲಕ್ಷಕ್ಕೆಲ್ಲ ಪಂಚ್ ಸಿಗುತ್ತೆ. ನೆಕ್ಸ್ಟ್ ಹ್ಯುಂಡೈ ಇನ್ಸ್ಟರ್ ಬರ್ತಾ ಇದೆ. ಮಾರುತಿಯವರು ಕೂಡ ಈ ವಿಟಾರ ತಗೊಂಡ್ಬಂದಿದ್ದಾರೆ. ಟೊಯೋಟಾ ಅದೇ ಬೆಲ್ಲ ಅಂತೇನೋ ಬಂದಿದೆ. ಗಾಡಿಗಳು ಈಗ 8-10 ಲಕ್ಷದಿಂದ ಶುರುವಾಗಿ ನಿಮಗೆ ಲಕ್ಸುರಿ ಸೆಗ್ಮೆಂಟ್ವರೆಗೂ ಕೂಡ ಇವಿಗಳ ಪ್ರೆಸೆನ್ಸ್ ಈಗ ಇದೆ ಸ್ನೇಹಿತರೆ. ಜೊತೆಗೆ ಮುಂಚೆ ಎಲ್ಲ ಸ್ನೇಹಿತರೆ ಯಾವ ಲೆಕ್ಕಾಚಾರ ಇತ್ತು ಅಂತ ಹೇಳಿದ್ರೆ, ನಾವು ಬಾಡಿಗೆ ಮನೇಲಿ ಇರೋದ್ರಿ, ನಾವು ಗಾಡಿ ತಗೊಂಡು ಚಾರ್ಜ್ ಎಲ್ಲ ಹಾಕೋಣ, ಓನರ್ ಬಿಡೋದಿಲ್ಲ, ವೈರಿಂಗ್ ಹೇಳ್ಕೊಳಕ್ಕೆ, ಈ ಥರದೆಲ್ಲ ಚಿಂತೆ ಇತ್ತು. ಆದ್ರೀಗ 400-500 ಕಿಲೋಮೀಟರ್ ರೇಂಜ್ ಕೊಡೋ ಇವಿಗಳು ಬಂದಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಮತ್ತೆ ಚಾರ್ಜಿಂಗ್ ಸ್ಟೇಷನ್ಗಳು ತುಂಬಾ ಆಗಿರೋದ್ರಿಂದ, ಫಾಸ್ಟ್ ಚಾರ್ಜಿಂಗ್ ಬಂದಿರೋದ್ರಿಂದ ಜನ ಒಂದು 20 ನಿಮಿಷದಲ್ಲಿ ತಗೊಂಡು ಹೋಗಿ ಒಂದು 2-3 ದಿನಕ್ಕೊಂದ್ಸಲಿ ಅಥವಾ ವಾರಕ್ಕೊಂದ್ಸಲಿ ಪೆಟ್ರೋಲ್ ಹಾಕ್ಸಲಿಕ್ಕೆ ಒಂದು 5-10 ನಿಮಿಷ ಆಗುತ್ತಾ? ರಶ್ ಜಾಸ್ತಿ ಇದ್ರೆ 5 ನಿಮಿಷ ಆಗುತ್ತಾ? ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ, ಒಂದು 20 ನಿಮಿಷದಲ್ಲಿ ಪಬ್ಲಿಕ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನಲ್ಲಿ ಚಾರ್ಜ್ ಮಾಡ್ಕೊಂಡ್ ಬರ್ಬೋದು. ಆಗಲೇ ಹೇಳಿದಾಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಫಾಸ್ಟ್ ಆಗುತ್ತೆ ಅದು. ನಿಮಗೆ ಪೆಟ್ರೋಲ್ ಬಂಕ್ಗಿಂತ ಚೂರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಸಿಗೋ ಲಾಭ ಎಂಥದ್ದು? ನಿಮ್ಗೆ ಅವಾಗಲೇ ಹೇಳಿದ್ವಿ, ಮನೇಲೇ ಚಾರ್ಜ್ ಮಾಡಿದ್ರೆ, ಮನೇಲೇ ನಿಮಗೆ ನಿಮ್ಮ ಮೀಟ್ರಿಂದ ಹೇಳ್ಕೊಂಡು ಹೋಮ್ ಚಾರ್ಜರನ್ನು ಫಿಕ್ಸ್ ಮಾಡಿಸ್ಕೊಂಡು ನೀವು ಚಾರ್ಜ್ ಮಾಡಿಕೊಂಡ್ರೆ, ನೀವು ರಾತ್ರಿ ಹಾಕಿಟ್ರೆ ನಿಮಗೆ ಕೆಲ ಗಂಟೆಗಳಲ್ಲಿ ಚಾರ್ಜ್ ಆಗಿರುತ್ತೆ, ಬೆಳಿಗ್ಗೆ ನಿಮಗೆ ಫುಲ್ ಆಗಿರುತ್ತೆ ಬ್ಯಾಟ್ರಿ ಅಲ್ವಾ. ಮತ್ತೊಂದು ವಾರ ಓಡಿಸ್ಬೋದು ನೀವು ನಿಮ್ಮ ಮನೆಯಿಂದ ಆಫೀಸ್ಗೆ, ಸಿಟಿಯಲ್ಲೇ ನೀವು ಕಮ್ಯೂಟ್ ಮಾಡ್ತೀರಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಅಲ್ವಾ. ಅದರಲ್ಲಿ ಕಾಸ್ಟ್ ಡಿಫ್ರೆನ್ಸ್ ಏನು ಸ್ನೇಹಿತರೆ? ನಿಮ್ಗೆ ಆಗಲೇ ಹೇಳಿದ್ವಿ, ನಾವು ಮನೆಯಲ್ಲೇ ಚಾರ್ಜ್ ಮಾಡಿದ್ರೆ 1 ಕಿಲೋಮೀಟರ್ಗೆ ₹1 ಬೀಳ್ಬೋದು, ₹1 ಆಸುಪಾಸಲ್ಲಿ, ₹1.5 ಬೀಳ್ಬೋದು ಅಂತ ಅನ್ಕೊಳ್ಳಿ ಪರ್ ಕಿಲೋಮೀಟರ್ಗೆ ಕಾಸ್ಟ್. ಪೆಟ್ರೋಲ್ ಗಾಡಿ 10 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಸಿಟಿಯಲ್ಲಿ, ಒಂದು ರಫ್ ಆಗಿ ಇಟ್ಕೊಳ್ಳಿ. ಕೆಲವು ಗಾಡಿ 13 ಕೊಡ್ಬೋದು, 14 ಕೊಡ್ಬೋದು, ಕೆಲವು ಗಾಡಿ 7 ಕೊಡ್ಬೋದು. ಆ್ಯಾವ್ರೇಜ್ ತಗೊಳ್ಳೋಣ ನಾವು, ಒಂದು 10 ಅಂತ ಇಟ್ಕೊಳ್ಳೋಣ. ಎಷ್ಟಾಯಿತು? 10 ಪಟ್ಟು ಜಾಸ್ತಿ ಆಯಿತು. 1 ಕಿಲೋಮೀಟ್ರಿಗೆ ₹10, ಇದು 1 ಕಿಲೋಮೀಟರ್ಗೆ ₹1.5 ಅಲ್ವಾ. ನೀವು ಮನೇಲಿ ಚಾರ್ಜರ್ ಇಲ್ಲ, ಹೊರಗಡೆ ಮಾಡಿಸ್ಕೊಂಡ್ಬರ್ತೀರಿ ವಾರಕ್ಕೊಂದ್ಸಲಿ ಹೋಗಿ ಅಂತ ಹೇಳಿದ್ರು ಕೂಡ ಎಷ್ಟಾಗುತ್ತೆ ಹಬ್ಬ ಅಂದರೆ ₹2.5-3 ಆಗುತ್ತಾ? ಮನೆ ಅಷ್ಟೇ ಕಮ್ಮಿಗೆ ಏನು ಮಾಡಲ್ಲ ಅವರು, ಚಾರ್ಜರ್ ಅವ್ರದ್ದು ಫಾಸ್ಟ್ ಚಾರ್ಜಿಂಗ್ ಬೇರೆ. ₹2.5-3 ಆಗ್ಬೋದು ಹೆಚ್ಚಂದ್ರೆ ಸ್ನೇಹಿತರೆ ಅಲ್ವಾ. ಸ್ಟಿಲ್ ದೊಡ್ಡ ಪ್ರಮಾಣದ ಉಳಿತಾಯ. ಸರಿ, ಹಾಗಾದರೆ ಮೈನಸ್ ಪಾಯಿಂಟ್ಸ್ ಏನೂ ಇಲ್ವೇ ಇಲ್ವಾ? ಎಲ್ಲ ಸೂಪರಾ?
ಸ್ನೇಹಿತರೆ, IC ಇಂಜಿನ್ಗಳಲ್ಲೂ ಮೈನಸ್ ಪಾಯಿಂಟ್ಸ್ ಇದೆ, EVಗಳಲ್ಲೂ ಕೂಡ ಮೈನಸ್ ಪಾಯಿಂಟ್ಸ್ ಇರುತ್ತೆ. ಎಲ್ಲದರಲ್ಲೂ ಎವಲ್ಯೂಷನ್ ಆಗ್ತಾ ಹೋಗ್ತಾ ಇರುತ್ತೆ ಅಲ್ವಾ. ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಮುಂದೆ ಇದೇ ಹೋಗ್ತಾ ಹೋಗ್ತಾ ಫ್ಯೂಚರ್ ಆಗುತ್ತೆ ಅಂತ ಹೇಳಿದ್ ನಾವು ನಿಮಗೆ. ಆದರೆ ಇದರಲ್ಲಿ ಏನು ಮೈನಸ್ಸೇ ಇಲ್ಲ, ಎಲ್ಲ ದೇವ್ರ ಥರ ಗಾಡಿ ಆ ಥರ ಹೇಳಿಲ್ಲ. ಇವು ಹೆವಿ, ಇವು ಸ್ವಲ್ಪ ಗಾಡಿಗಳು. ಇಡೀ ಕಾರಲ್ಲಿ ಅರ್ಧಕ್ಕಿಂತ ಹೆಚ್ಚು ಬ್ಯಾಟ್ರಿದೇ ಕಾಸ್ಟ್ ಇರುತ್ತೆ. ಅದೇ ಸಿಕ್ಕಾಪಟ್ಟೆ ದುಬಾರಿ ಅಲ್ವಾ. ಇಡೀ ಕಾರ್ನಲ್ಲಿ ಅದೇ ಕಾಸ್ಟ್ ಜಾಸ್ತಿ ಮತ್ತು ಹೆವಿ. ಸಣ್ಣ ಪುಟ್ಟ ಗಾಡಿಗಳು ಕೂಡ ಸಿಕ್ಕಾಪಟ್ಟೆ ತೂಗ್ತವೆ EVಗಳು. ಹಾಗಾಗಿ ಹೈ ಸ್ಪೀಡಲ್ಲಿ ಹೋಗಿ ಬ್ರೇಕಿಂಗ್ ಟೈಮ್ನಲ್ಲೆಲ್ಲ ಗಾಡಿನ ಕಂಟ್ರೋಲ್ ಮಾಡೋದು ಆನೆ ಹಿಡಿದು ನಿಲ್ಲಿಸ್ದಂಗೆ ಫೀಲ್ ಆಗುತ್ತೆ ನಿಮಗೆ. ನೀವು ಒಂದು 150 BHP 160 BHP ಇರೋ ಕಾರನ್ನು ನೀವು ವೇಗವಾಗಿ ತೊಗೊಂಡು ಹೋಗಿ ಅದ್ರಲ್ಲಿ 4 ಡಿಸ್ಕ್ ಬ್ರೇಕ್ ಇರೋಂಥ ಟೈಮ್ನಲ್ಲಿ, ಅಥವಾ ಅಟ್ಲೀಸ್ಟ್ ಮುಂದೆ 2 ಡಿಸ್ಕ್ ಬ್ರೇಕ್ ಇದ್ರೂ ಕೂಡ, ABS ಇದ್ರೂ ಕೂಡ ಗಾಡಿನ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಕೂಡಲೇ ಎಲ್ಲಿ ಬೇಕು ಅಲ್ಲಿ ನಿಲ್ಲುತ್ತೆ ಗಾಡಿ, ಇಲ್ಲಿ ನಿಲ್ಲು ಅಂದರೆ ಇಲ್ಲಿ ನಿಲ್ಲುತ್ತೆ. ಆದರೆ EVಗಳು ನಿಲ್ತವೆ, ಯು ವಿಲ್ ಫೀಲ್ ದ ವೆಯ್ಟ್. ನಿಮಗೆ ಗಾಡಿ ತೂಕ ಫೀಲ್ ಆಗುತ್ತೆ ಓಡಿಸ್ಬೇಕಾದ್ರೆ. ನೀವೇ ಸಣ್ಣ ಮಗು ಇದ್ದಾಗ ಎಷ್ಟು ಫಾಸ್ಟ್ ಓಡಿ ಎಲ್ಲಿ ಬೇಕಾದ್ರೆ ಬೀಳ್ತಿದ್ರಿ ಹೇಳ್ತಿದ್ರಿ ಅಲ್ವಾ. ಅದು ಇವಾಗ ಹಂಗೆ ಓಡಿ ಹೆಂಗೆ ಫೀಲ್ ಆಗುತ್ತೆ, ಸಡನ್ನಾಗಿ ನಿಲ್ಬೇಕಾದ್ರೆ ಹೆಂಗೆ ಫೀಲ್ ಆಗುತ್ತೆ, ಬಗ್ಗೆ ಹೇಳ್ಬೇಕಾದ್ರೆ ತಲೆ ಹೆಂಗೆ ಭಾರ ಫೀಲ್ ಆಗುತ್ತೆ, ಬಿದ್ದರೆ ಇವಾಗ ಹೆಂಗೆ ಏಟ್ ಆಗುತ್ತೆ, ಅದೇ ವ್ಯತ್ಯಾಸ. ಜೊತೆಗೆ ಇನ್ನೊಂದು ನೆಗೆಟಿವ್ ಆವಾಗಲೇ ಹೇಳಿದ್ವಿ, ರೀಸೇಲ್ ವ್ಯಾಲ್ಯೂ. ಯಾಕಂದರೆ ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಿರೋ ಟೆಕ್ನಾಲಜಿ ಆಗಿರೋದ್ರಿಂದ ನೀವು ಸ್ವಂತ ಯೂಸ್ಗಾದರೆ ಓಕೆ, ಬಟ್ ಮಾರೋ ಲೆಕ್ಕಾಚಾರ ಇದ್ದರೆ, ತೊಗೊಳ್ಬೇಕಾದ್ರೆ ನಾನು ಇದನ್ನು ಮಾರಕ್ಕೆ ತೊಗೊಳ್ತಿರೋ ಲೆಕ್ಕಾಚಾರ ಇದ್ದರೆ ಅವರಿಗೆ ಭಾರಿ ಲಾಸ್ ಆಗ್ಬೋದು ಈ IC ಇಂಜಿನ್ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ. ಅದೊಂದು ಪಾಯಿಂಟ್ ಅವಾಗಲೇ ಹೇಳಿದ್ವಿ ನಾವು ನಿಮಗೆ. ಉಳಿದಂತೆ ರೇಂಜ್ ಆಂಗ್ಸೈಟಿ ಬಹುತೇಕ ದೂರ ಆಗಿದೆ. ಈಗ ಲಾಸ್ಟ್ ಇಯರ್ ನಾವು ವಿಡಿಯೋ ಮಾಡಿದಾಗಲೂ ಕೂಡ ಸ್ವಲ್ಪ ಇತ್ತು ಇಶ್ಯೂಸ್ ಎಲ್ಲ, ಬಟ್ ಇವಾಗ ಒಂದೇ ವರ್ಷದಲ್ಲಿ ಬಹಳ ಚೇಂಜ್ ಆಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಅದು ಇಂಪ್ರೂವ್ನೇ ಆಗೋದ್ರಿಂದ ಅದು ನಾವು ಈ ಸಲ ಸೇರಿಸಲ್ಲ ನೆಗೆಟಿವಲ್ಲಿ ರೇಂಜ್ ಆಂಗ್ಸೈಟಿಯನ್ನು. ಯಾಕಂದರೆ ಯಾರು ಕಂಟಿನ್ಯೂಸ್ ಹೋಗ್ತಾರೆ 100-200 ಕಿಲೋಮೀಟ್ರಿಗೆ ಒಂದ್ಸಲಿ ಅದಕ್ಕೆ ಇದಕ್ಕೆ ತಿನ್ನೋಕ್ಕೆ ಏನಕ್ಕಾದ್ರೆ ಗಾಡಿ ನಿಲ್ಲಿಸ್ತಾನೆ ಇರ್ತಾರಲ್ವ. ಕರೆಕ್ಟಾಗಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡ್ರೆ ಅಂತೂ ಈಗೆಲ್ಲ ಮಿನಿಮಮ್ 300-350-400 ಕಿಲೋಮೀಟರ್ ರೇಂಜ್ ಇರೋ ಗಾಡಿಗಳಿರೋದ್ರಿಂದ ಅದೊಂದು ಬಿಗ್ ಡೀಲ್ ಅಂತ ಅನ್ನಿಸ್ತಿಲ್ಲ. 20 ನಿಮಿಷ ಆ ಕಡೆ ಹೋಗಿ ಈ ಕಡೆ ಬರೋಷ್ಟರಲ್ಲಿ ಚಾರ್ಜ್ ಆಗಿರುತ್ತೆ. ಚಾರ್ಜಿಂಗ್ ನೆಟ್ವರ್ಕ್ ಎಲ್ಲ ಕಡೆ ಆ್ಯಪ್ಗಳಲ್ಲೇ ತೋರಿಸ್ತಾರೆ, ಎಲ್ಲೆಲ್ಲಿ ನಿಲ್ಲಿಸ್ಬೋದು, ಅಲ್ಲಿ ಏನಿದೆ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಅದು ದೊಡ್ಡ ಬಿಗ್ ಡೀಲ್ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಕೆಲವರಿಗೆ ಇವತ್ತಿಗೂ ಕೂಡ ರೇಂಜ್ ಆಂಗ್ಸೈಟಿ ಇರ್ಬೋದು, ಬಟ್ ಇವತ್ತಿನ 2026ರಲ್ಲಿ ಲಾಸ್ಟ್ ಇಯರ್ ಕೇಳಿದ್ರು ಕೂಡ ನಾವು ಹೇಳ್ತಿದ್ವಿ ಒಂದು ಸ್ವಲ್ಪ, ಬಟ್ ಇವತ್ತು ನಮಗೆ ಹಾಗೆ ಅನ್ನಿಸ್ತಾ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕೂಡ ಬೆಟರೇ ಆಗೋದ್ರಿಂದ ನಾವು ಈ ಸಲ ಅದನ್ನು ನೆಗೆಟಿವಿಂದ ತೆಗೆದಿದ್ದೇವೆ. ಸೊ ಸ್ನೇಹಿತರೆ, ಟೆಕ್ನಾಲಜಿಕಲಿ ಮತ್ತು ಇಂಜಿನಿಯರಿಂಗ್ ವೈಸ್ ಹೇಗೆ EVಗಳೇ ಫ್ಯೂಚರ್ ಅನ್ನೋದನ್ನು ಹೇಳುವಂಥ ಪ್ರಯತ್ನ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಆಗಿದೆ ಅನ್ಕೋತೀನಿ, ಅದು ನಾಯ್ಸ್. ಈ ಕ್ಯಾಬಿನಲ್ಲಿ ಇರೋ ನಾಯ್ಸ್ ಇದೆಯಲ್ಲ ಒಳಗಡೆ, ಅದು ಕಮ್ಮಿ ಇದ್ದಷ್ಟು ಕೂಡ ಲಕ್ಸುರಿ ಸೆಗ್ಮೆಂಟಿಗೆ ಹೋಗುತ್ತಲ್ಲ ಗಾಡಿಗಳು, ಲಕ್ಸುರಿ ಕಡೆಗೆ ಹೋಗ್ತವೆ ಕಮ್ಮಿ ಇದ್ದಷ್ಟು ಕೂಡ ಗಾಡಿಗಳು. ಅದಕ್ಕೆ NVH ಲೆವೆಲ್ಸ್ ಅಂತಾರೆ, ನಾಯ್ಸ್ ವೈಬ್ರೇಷನ್ ಹಾರ್ಶ್ನೆಸ್ NVH ಲೆವೆಲ್ಸ್ ಅಂತೇಳಿ. ತುಂಬ ಇದ್ದರೆ ಓಕೆ, ನಾರ್ಮಲ್ ಗಾಡಿ, ಬಜೆಟ್ ಗಾಡಿ, ಕಟಕಟ ಪಟಪಟ ಸೌಂಡು, ಇಂಜಿನ್ ಸೌಂಡು, ಕಂಬಷನ್ ಆಗೋದು, ಅದೆಲ್ಲ ಸೌಂಡ್ ಎಲ್ಲ ಇರುತ್ತವಲ್ಲ, ಇಂಜಿನ್ ನಾಯ್ಸ್ ಎಲ್ಲ, ಒತ್ತಿದಾಗ ಸೌಂಡು, ಇದೆಲ್ಲ ಅದು ಜಾಸ್ತಿ ಒಳಗೆ ಬರ್ತಾ ಇದ್ದರೆ ಓಕೆ, ಅದೆಲ್ಲ ಬಜೆಟ್ ಗಾಡಿ ಅಂತ. ಲಕ್ಸುರಿ ಸೆಗ್ಮೆಂಟಿಗೆ ಹೋಗ್ತಾ ಹೋಗ್ತಾ ಕಮ್ಮಿ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಇಂಜಿನಿಯರ್ಸ್. ಈ ಪೆಟ್ರೋಲ್ ಡೀಸೆಲ್ ಗಾಡಿಗಳಲ್ಲಿ ತುಂಬ ಶ್ರಮ ಹಾಕಿದ್ದಾರೆ. ಆದರೆ EVಗಳಲ್ಲಿ ಆ ಸೀನೇ ಇಲ್ಲ. ಗಾಡಿ ಬರೋದು ಗೊತ್ತಾಗೋದು ಹೇಗೆ ಅಂತ ಮಾಡೋಕ್ಕೆ ಕೃತಕವಾಗಿ ಸೌಂಡ್ ಸೇರಿಸಬೇಕಾಗಿದೆ ಇಲ್ಲಿ. ಅಷ್ಟು ಕಾಮ್ನೆಸ್. ಸ್ಟಾರ್ಟಿಂಗ್ನಲ್ಲಿ ಟೆಸ್ಲಾ ಎಲ್ಲ ಬಂದಾಗ ಅಷ್ಟೊಂದು ಹೈಪ್ ಸಿಕ್ಕಿದ್ದೆ ಆ ಥರ ಕಾಮ್ನೆಸ್ನಿಂದಾಗಿ. ಏನ್ರಿ ಇದು ಹಿಂಗೆ ಫೀಲ್ ಆಗುತ್ತೆ ಒಳಗಡೆ ಅಂಥೇಳಿ. ಈಗ ಅದೇ ಕಾಮ್ನೆಸ್ 10-12 ಲಕ್ಷದ EVಗಳಲ್ಲೂ ಕೂಡ ಸಿಗ್ತಾ ಇದೆ. ಸೇಮ್ ಅಲ್ವಾ ಎಲ್ಲ ಟೆಕ್ನಾಲಜಿ. ಅಲ್ಲೂ ಸೌಂಡ್ ಬರಲ್ಲ, ಇಲ್ಲೂ ಸೌಂಡ್ ಬರಲ್ಲ. ಅದೊಂದು ಪಾಯಿಂಟ್ ಮಿಸ್ ಆಗಿತ್ತು. ಸದ್ಯಕ್ಕೆ ಇದಿಷ್ಟು ನೆನಪಾಗ್ತಿದೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಏನಾರು ಇದ್ದರೆ ಪ್ಲಸ್ ಅಥವಾ ಮೈನಸ್ ಪಾಯಿಂಟ್ಸ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.